ಹುಡುಗಿ ಎತ್ತಾಗ ಹೋತಂತ ನಾನು ಹಾ ಇಲ್ಲೇ ಗುಡಿಗೆ ನಮಸ್ಕಾರ ಮಾಡ್ತೇನೆ ಹನುಮಪ್ಪನ ಗುಡಿಗೆ ಹೋಗಿ ಅಂದ್ಲು ನನಗೆ ರೀ ಏನ ನಾ ಅಗದಿ ಅರ್ಜೆಂಟ್ ಒಂಚೂರು ತಡಿ 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 ತಲಿ ಬಾಚ್ಕೊಂಡು ತೆಪ್ಪಿಗೆ ಪೇಟ ಹಾಕೊಳ್ಳೋ ಮಟ್ಟ ಬಿಡುವಲ್ಲ ತಗ ಮಂದಿ ಬರೋ ಹೊತ್ತಾದ್ರೂ ನಿಂದು ಒದರೋದ್ ಮುಗಿವಲ್ತು. ಅಯ್ಯಯ್ಯಯ್ಯ ಸಿಂಗಾರ ಆಗೋದ್ರೊಳಗ ಪಟ್ನ ಹಾಳಾಗಿತ್ತಂತ ಏನ ನಿಮ್ಮಂತಾರ ನೋಡಿ ಹೇಳ್ಯಾರ. ಸುಮ್ಮನೆ ನನಗ ತಲೆ ಕೆಡಿಸ್ಬೇಡ್ರಿ ಬರ್ರಿ ಇಲ್ಲಿ. ಹಾ ಈಗ ನೋಡ ಹಂಗಾಯ್ತು ಅರಿವಿ ಮಸ್ತಾಗೈತಲ್ಲ ಇಸ್ತ್ರಿ ಮಾಡಿಸ್ಕೊಂಬಂದೆ ನಿನ್ನೆ. ಅಲ್ಲ ನಿಮ್ಮನ್ನ ನೋಡಕ್ ಹುಡುಗಿ ಬರಾಕತ್ತಾಳನ ಆ ಇಸ್ತ್ರಿ ಮಾಡಿಸ್ಕೊಂಬಂದ್ ನಿಂತಿರಲ್ಲ ಏನ ಮಗಳ ನೋಡಕ್ ಹೊರ ಬರಾಕತ್ತಾನ. ಅಲ್ಲ ಆಯ್ತು ಈಗ ಏನಾತ್ ಹೇಳಿ ಹೋಲಿ. ಆಗದ್ ಏನೈತ್ರಿ ಅಲ್ಲ ಇದೇನ್ ಲೆಕ್ಕನ ಅರಿವಲ್ತಲ್ಲ ಈಕೆ ಹನುಮಪ್ಪನ ಗುಡಿಗೆ ಹೋಗ್ಬರ್ತೀನಿ ಅಂತ ಹೋದಾಕಿ ಇಡೀ ಒಂದೊಂದೂವರೆ ತಾಸತ್ ಇನ್ನೂ ಬರ್ಲಿಲ್ಲಲ್ರಿ. ಹುಡುಗನ ಮನೆಯವ್ರು ಬರಾಕತ್ತೀನಿ ಅಂತ ಫೋನ್ ಹಚ್ಚಿದ್ರು. ಏನ್ ಹೇಳಿ ನಾ ಈಗ ಅವ್ರಿಗೆ ಅಂತ ನಾನು ಈಗ ರೆಡಿ ಆಗ ಇದು ಮನಿ ಬಿಡಾತೇವಿ ಇನ್ನೊಂದ್ ಅರ ತಾಸಿಗೆ ಬಿಡ್ತೇವೆ ಅಂತ ಫೋನ್ ಹಚ್ಚಾರ ಗೊತ್ತನ. ಹೌದಾ ಫೋನ್ ಹಚ್ಚ ನಿನ್ನೆ ಮಗಳಿಗೆ. ಫೋನ್ ಹಚ್ಚದ್ ನಂಗೆ ಗೊತ್ತಿಲ್ಲನ ಫೋನ್ ಎಲ್ಲ ಬಿಟ್ಟೋಗ್ಯಾಳ. ಹೌದಾ ಎಲ್ಲೋಗಿರ್ಬೇಕಂತ ತಡಿ ನಾನು ನೋಡ್ತೇನೆ ಹನುಮಪ್ಪನ ಗುಡಿ ಕಡೆ ಇರ್ಬೇಕು. ಏನಾರ ನಮಸ್ಕಾರ ಮಾಡ್ಕೊಂತ ಯಾರ ಸಿಕ್ಕಿರ್ಬೇಕು ಮಾತಾಡಕತ್ತಿರ್ಬೇಕು. ನನಗೆ ಯಾಕ ಅನುಮಾನ ಯಾರು ಸಿಕ್ಕಂಗಿಲ್ಲ ಮಾತಾಡಿಸ್ತಂಗಿಲ್ಲ. ನನಗೇನಾರ ಆಕಿ ಆ ಗಂಡನ ಮನೆ ಆತ ಗಂಡ ಅಂತ ಹೇಳಕ್ಕಾಗಲ್ಲ ಆ ಭಿಕ್ಷಕನ ಮನೆಗೆ ಏನಾರ ಹೋದ್ಲನ ಅಂತ. ಅಲ್ಲೇ ಕೊಕ್ಕಳ ನಿಂದೊಂದು ಕತ್ತಿ ಹತ್ತಾಗ ಅಲ್ಲೇ ಕೊಕ್ಕಳ ಈಗ ಇದ್ಕಿದ್ದಂಗ ಅದು ನಾವು ಅಷ್ಟು ಬ್ಯಾಡ ಅಂದ್ಮೇಲೆ ನನ್ನ ಮಾತು ಕೇಳೋ ನನ್ನ ಮಗಳು ಅಲ್ಲೋ ಕಳನ ಹುಚ್ಚೂರು ಶಾಂತಿ ನಿಂದು ಏನ ಒಟ್ಟು ಅನ್ನಿಸ್ತು ಅದಕ್ಕೆ ಹೇಳಿದೆ ಹುಚ್ಚೂರು ಸಂತೆ ಅಂತ. ನಿಮ್ಮ ಹುಚ್ಚೂರು ಸಂತೆ ನಿಮ್ಗೆ ತಿಳಿವಲ್ತ ನಮ್ದು ಯಾವತ್ತೀರಿ. ಆಯ್ತಾಯ್ತು ತಡಿ ನೋಡೋಣ ತಡಿ. ರೀ ರೀ ಒಂದ್ ನಿಮಿಷ ಬರ್ರಿ ಇಲ್ಲಿ. ಈ ಹುಡುಗನ ಮನೆಯವರಿಗೆ ಇವತ್ತು ಬೇಡ ನಾಳೆ ಬರ್ರಿ ಅಂತ ಹೇಳ. ಇವತ್ತೊಂಚೂರು ಅಗ್ದಿ ಅರ್ಜೆಂಟ್ ಐತಿ ದಿನ ಸರಿ ಇಲ್ಲ ಅಂತ ಇಲ್ಲಿ ಯಾರೋ ಒಬ್ರು ತೀರ್ಕೊಂಡಾರ ಇವತ್ತನೇ ಬೇಡ ಏನಾರೋ ಒಂದು ಹೇಳ್ತೇನೆ ಒಟ್ಟು ಹೇಳಿ ಇವತ್ತು ಅವ್ರನ್ನ ಬರೋದು ಬಿಡಿಸ್ತೀನಿ. ಈಕಿ ಮನಸ್ನ್ಯಾಗರ ಏನೈತಿ ನನಗೆ ಯಾಕೋ ಈಕಿ ಮ್ಯಾಗ ಅನುಮಾನ. ನೀವು ಹೋಗಿ ಗುಡಿಗೆ ಹೋಗಿ ಕರ್ಕೊಂಬರ್ರಿ ಈಕಿನ ಫಸ್ಟ್ ಏನ. ಅಲ್ಲೋ ಮರ ನಾನ್ ನೋಡಿದ್ರೆ ಇಷ್ಟ ಚಂದ ಇಸ್ತ್ರಿ ಇರ್ಬೇಕು ರೆಡಿ ಆದ್ನೆಲ್ಲ ಅವ್ರಿಗೆ ಬ್ಯಾಡ ಅಂತೀನಿ ಅಂತಿ ಮೊದ್ಲ ಹೇಳಿದ್ರ ಬಿಟ್ಟಿದ್ರ ಅದ ಆಮೇಗಿನ ಮಾತು. ಈಗ ಅದನ್ನ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಇರ್ರಿ. ಈಗ ಆಯ್ತು ಬಿಡು ಹೋಗಿ ಬಂದು ತೆಗೆದಿಡ್ತೇನೆ ನಾನು ಕರ್ಕೊಂಬರ್ತೇನೆ. ಮೊದ್ಲು ಹುಡುಗನ ಕಡೆಯವ್ರಿಗೆ ಫೋನ್ ಮಾಡಿ ಇವತ್ತು ಬೇಡ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಇವತ್ತು ಯಾಕೈಕಿ ನನ್ನ ಮರ್ಯಾದೆ ತೆಗಿತಾಳ ಅಂತ ಅನ್ನಿಸ್ತಾ ಐತಿ ನನಗೆ. ರೀ ರೀ ಯಾರಪ್ಪ ನಮ್ಮನೆ ಬಕ್ಕಲ್ಲ ನಿಂತ್ರಿ ಏನಾತಾರ? ನನ್ನ ಹೆಂಡ್ತಿ ಏನಾರ ಬಂದ್ಲಾ? ಅವರಪ್ಪ ಅವರವ ಹೇಳ್ತಿನಾರ ಅವ್ರು ಊರು ಹೇಳ್ತಿನಾರ ಅವು ಏನು ಕಳಿಸ್ತಾವ. ಮಗಳನ್ನ ಮನ್ಯಾಗ ಇಟ್ಕೊಂಡು ಲಗ್ನ ಅದಕ್ಕಿನ ಮಗಳನ್ನ ಮನ್ಯಾಗ ಇಟ್ಕೊಂಡವು ಬಾಯಾಗನ ರೊಟ್ಟಿ ಅವು ಕಳಿಸ್ತಾವ. ಕಳಿಸಲ್ಲ. ಏನು ಬಾಜು ಮನೆ ಹಾಕಿ ಒದ್ರಾಕತ್ತಾಳ ಏನ ನನಗೆ ಅಂತ ನಾ ತಿಳ್ಕೊಳಕತ್ತೀನಿ. ಅವತ್ತ ಲಗ್ನದ ನೋಡಿದ್ ನೋಡವ ನಿನ್ನ ಹೊಳ್ಳಿ ನೋಡೇ ಇಲ್ಲ. ನನ್ನ ಕರ್ದಂಗ ಹಾಕತತಿ. ಯಾರು? ನನ್ನ ಹೆಂಡ್ತಿ. ನೀನು ನಮ್ಮನಿಗೆ ಬಂದಿಯಾ? ನಿಮ್ಮಪ್ಪ ನಿಮ್ಮವ್ಗ ಅಂತೂ ಇಂತೂ ಬುದ್ಧಿ ಬಂತನ? ಅಲ್ಲ ಇನ್ನೂ ಇಷ್ಟು ಕಡೆ ಹೊಟ್ಟಿಲ್ಲ ಅದೇ ಅಲ್ಲ ಅಗರ್ ಭಾರಿ ಸ್ಪೀಡ್ ಅದನ್ ಬಿಡ ನಾನು. ಅಲ್ಲೋಡಿ ಏ ಹುಚ್ಚಬೇಡ ಏನ್ ಮಾತಾವು ಅಂತಾನ. ಅಲ್ಲಲ್ಲ ನೀನ್ ಏನ್ ಒಬ್ಬಕ್ಕೆ ಬಂದಾಳಲ್ಲ ಹೋಗಿ ಕರ್ಕೊಂಡಾರ ಬರ್ಬೇಕು ಬೇಡ ನೀನು. ಅಯ್ಯೋ ಅಕ್ಕ ನಾನು ಕರ್ಕೊಂಡು ಬರಕ್ಕೆ ನನಗೆ ಆಕಿ ಬರ್ತಾಳಂತ ಗೊತ್ತೇ ಇಲ್ಲ. ಅಯ್ಯೋ ದೇವ್ರೆ. ಅಲ್ಲ ನಾನು ಇದು ಏನದು ಆಕಿ ಒಬ್ಬಕ್ಕೆ ಬರ್ತಾಳಂತೂ ಗೊತ್ತಿಲ್ಲ ಆಕಿ ಬರ್ತಾಳಂತೂ ಗೊತ್ತಿಲ್ಲ. ಏನಪ್ಪ ನನಗೊಂದು ಗೊತ್ತಿಲ್ಲ. ಅವರಪ್ಪ ಅವ್ರವನ್ನತ್ತಾಗ ಅವು ಗನ ತಿರ್ಬೋಕಿ ಇದ್ದಂಗೆ ಅದಾವು. ಕಳ್ಸಲ್ಲ ನನ್ನ ಮಗಳನ್ನ ಅಂತ ನಿಂತಿದ್ವು. ಅದು ಹೆಂಗೆ ಕಳಿಸಿದ್ವು ಈಕಿ ಅದು ಏನು ಹೇಳಿದ್ಲೋ ನಂಗೆ ಗೊತ್ತಿಲ್ಲ. ರೀ ಹಂಗೆಲ್ಲ ಬೈಬೇಡ್ರಿ ನಮ್ಮಪ್ಪ ನಮ್ಮವ್ಗ. ಹೋಗ್ಲಿ ಬಿಡು ಬೈಯಲ್ಲ. ಆದರೆ ಹೆಂಗೆ ಬಂದು ನಿಮ್ಮಪ್ಪ ನಿಮ್ಮ ಹೋಗು ಅಂತಂದ್ರೆ ನಿಂಗೆ ವಿಚಿತ್ರ ಆಗತ್ತಲ್ಲಿ ನನಗಂತರೂ ನಿಜವಾಗ್ಲು. ನೀ ಏನು ಮಾಡೋದು ಹೇಳ್ರಿ. ವಿಚಿತ್ರ ಆಗಿದ್ದು ನನಗೂ ವಿಚಿತ್ರನೇ ಆಗಿದ್ದು. ಇವತ್ತು ನಾನು ಬರ್ತಿದ್ದಿಲ್ಲ ಬರೋ ಅಂಥ ಪರಿಸ್ಥಿತಿನೇ ಬಂತು. ಅದಕ್ಕೆ ಬರಬೇಕಾಯ್ತು ಗೊತ್ತನು. ಎಷ್ಟು ಪ್ರಾಬ್ಲಮ್ ಇವತ್ತು ನನಗೆ ಬರಲೇಬೇಕು ಅನ್ನಂಗಾತು. ಏನಾಗೈತಿ? ನಮ್ಮಪ್ಪ ನಮ್ಮವ್ವ ಇನ್ನೊಂದು ಹುಡುಗನ ನೋಡ್ಯಾರ. ಇವತ್ತು ಅವರು ನೋಡಕ್ಕೆ ಬರ್ತಾರಂತೆ. ಅದಕ್ಕೆ ಅವ್ರು ನೋಡಕ್ಕೆ ಬರ್ತಾರಲ್ಲ ಅನ್ನೋ ಸಂಕಟಕ್ಕೆ ನಾನು ಇಲ್ಲಿಗೆ ಅರ್ಜೆಂಟಾಗಿ ಬಂದೆ ಅಷ್ಟೇ ಗೊತ್ತಾ. ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಅಯ್ಯೋ ಅವೆಂತ ಮಾನ್ಗೇಡಿ ಅದಾವ. ಮದುವೆ ಆದ ಮಗಳನ್ನ ಮನ್ಯಾಗ ಇಟ್ಕೊಂಡಿದ್ದಲ್ದ ಮತ್ತೊಂದು ಮದುವೆ ಮಾಡಕ್ಕೆ ಇಷ್ಟೆಲ್ಲ ಸಗಣಿ ತಿನ್ನಾಕತ್ತವ. ಅಲ್ಲ ಹೊಟ್ಟಿಗೆ ಅನ್ನ ತಿಂತಾರೆ ಏನು ತಿಂತಾರು ನಿಮ್ಮಪ್ಪ ನಿಮ್ಮವ್ವ. ಅವ್ ನಿಮ್ಮಪ್ಪ ಹುಚ್ಚುಳೆ ಮಗ್ಗ ಅವ್ಗೆ ಬುದ್ಧಿ ಬೇಡ ಅಂತೆಲ್ಲಾಗ ಬೈಬೇಡ್ರಿ. ಇಲ್ಲ ಹೂವಿನ ಹಾರ ಹಾಕಿ ಮೆರವಣಿಗೆ ಮಾಡ್ತಾನೆ ತಡಿ. ಅಲ್ಲೇ ಮತ್ತೆ ಇದು ತಪ್ಪಲ್ಲನ. ಈಗ ನೀ ಬಂದು ಚಲೋ ಮಾಡಿ ಸುಮ್ಮನಿರು. ಏನು ಬರ್ಲಿ ಅವ್ರು ಕರಿಯಾಕೆ ಮಾಡ್ತಾನೆ ಬೇಸಿಗೆ. ನಾನು ವಾಪಸ್ ಹೋಗಲ್ಲ.
ನಾನು ಅವ್ರ ಮನ್ಸಿಗೆ ನೋವು ಮಾಡಿ ಬರಬಾರ್ದು ಅನ್ನೋದು ಭಾಳ ಇತ್ತು ನನ್ನ ತಲೆಯಾಗ. ಆದ್ರೆ ನೋಡಿದ್ರೆ ಪರಿಸ್ಥಿತಿ ಈಗ ಅಂಥದ್ದೇ ಬಂದ್ಬಿಡ್ತು. ಎಷ್ಟು ಹೇಳಿದೆ ನಮ್ಮ ಅವ್ಗೆ, ಬೇಡವ ನಂಗೆ ಇಷ್ಟ ಇಲ್ಲ, ಬಲವಂತ ಮಾಡಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳವಲ್ರು. ಅದಕ್ಕೆ ನಾ ಸುಮ್ಮನೆ ಬಂದ್ಬಿಟ್ಟೆ ಇಲ್ಲಿಗೆ. ಈಗ ಅವ್ರಿಗೆ ಅದು ಎಷ್ಟು ಬೇಜಾರಾಗಿತ್ತು ಏನೋ. ಮದ್ವೆ ಮಾಡ್ಕೊಂಡಿದ್ದೆ ಅಂದ್ರೆ ನನಗೂ ಬೇಜಾರಾಕಿತ್ತು. ಏನು ಸುಮ್ಮನಿರಿ, ಏನೂ ಆಗಿಲ್ಲ. ನೀ ಎಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕೋಬಿಡ. ಬರಲಿ, ಶಾಂತಕ್ಕದಾಳ ಗೌಡ್ರದಾರ ಮಾತಾಡಿ ಕಳಿಸ್ತಾರೆ, ಸುಮ್ಮನಿರಿ ನೀ. ಅದು ಅಲ್ಲದೆ ನಾವು ಆಲ್ರೆಡಿ ಶಿಕ್ಕಾ ಒತ್ತಿಬಿಟ್ಟೇವೆ ಅಂತೇಳಿ ಅವಾಗ ಗೊತ್ತಿಲ್ಲ. ಹೇಳ್ಬಿಟ್ರ ಅತ್ತಡಿ ಇದು ಖಾಲಿ ಚಾಪಾಕಾಗದ ಅಂತ ತಿಕ್ಕೊಂಡ ನಾವು. ಯವ್ವಾ ದೇವ್ರ. ಅಕ್ಕ ಸಾರಿ, ನೀ ಇದ್ದಿದ್ದು ನೆನಪಿದ್ದಿದ್ದಿಲ್ಲ ಅಲ್ಲಕ್ಕ. ಈಗ ಮತ್ತು ಅಲ್ಲ, ನನ್ನ ಖುಷಿಗೆ ತಾಯಿ ಆಗಕ್ಕೆ ತುದಿಗಾಲಾಗ ನಿಂತಾಳಕ್ಕೆ. ಮತ್ತು ಅದಕ್ಕಿಂತ ತೊಗೊಂಡೋಗಿ ಇನ್ನೊಬ್ಬ ಹೋಗಿ ಲಗ್ನ ಮಾಡಿದ್ರೆ ಈ ವಿಚಾರ ಅವ್ರಪ್ಪ ಅವ್ರು ಹೋಗೋತ್ತಿಲ್ಲ. ನಾನು ಈಗ ಹೇಳ್ತೇನೆ, ಎದೆ ಹೊಡ್ಕೊಂಡು ಸತ್ತ ಹೋಗ್ಬೇಕು ಅವ್ರು ನನ್ನ ಮನೆ ಬೇಕಲ್ಲಾಗ. ಸುಮ್ಮನೆ ಇರಲ್ಲ, ಹಂಗೆಲ್ಲ ಮಾತಾಡಬೇಡ. ಬರಲಿ ಅವ್ರು ಯಾರು ಬರ್ತಾರೆ ಕರೆಯಾಕೆ ಬರಲಿ, ನಾವು ಮಾತಾಡ್ತೀವಿ. ಏನು ಇಷ್ಟು ದಿನ ಈಕಿನ ಒಲ್ಲೆ ಅನ್ನೋದಕ್ಕೆ ನಾವು ಮಾತಾಡಕ್ಕೆ ಹೋಗಿದ್ದಿಲ್ಲ. ಮತ್ತು ಈಕಿಗೆ ಮನ್ಸೈತೆ ಅಂದಮೇಲೆ ನಾವ್ರಿ ಏನು ಕೇಳೋದು? ಹೌದಿಲ್ಲ? ಹುಡುಗ ಹುಡುಗಿಗೆ ಒಪ್ಪಿಗೆ ಇದ್ದಿದ್ದು ಮುಗಿದೋತು ಅಷ್ಟೇ ಕತಿ. ಕೇಸ್ ಕಲಾಸ್ ನಾಟಕ ಬಂದು ಕರ್ಕೊಂಡೋಗಿ ಒಳಗೆ ಫಸ್ಟ್ ಟೈಮ್ ಬರತ್ತಾಳ. ತಡಿ 5 ನಿಮಿಷ ತಡಿ, ಗಿರ್ಜಿ ಕರ್ಕೊಂಬರ್ತೇನೆ, ಆರತಿ ಮಾಡಿ ಒಳಗೆ ಕರ್ಕೊಂಡ್ರಾತ. ತಡಿ ಮತ್ತು ಒಳಗೆ ಬರಬಾರ್ದಂತ ಇಲ್ಲೇ ಇರು 5 ನಿಮಿಷ. ಶಾಂತಕ್ಕೆ ಬಂದ್ಲ ಅಂದ್ರೆ ಆರತಿ ಮಾಡಿ ಒಳಗೆ ಕರ್ಕೊತಾಳ. ಆದರೂ ನೀನು ಇಲ್ಲಿ ಬಂದಿದ್ದು ನಂಗೆ ಭಾಳ ಖುಷಿ ಆಗತ್ತತಿ ಗೊತ್ತನ. ಎಷ್ಟು ಖುಷಿ ಆಗತ್ತಂದ್ರೆ ಮಳೆಯಾಗ ನಿಂದ್ರು ಗುಡಿಸ್ಲೋದಂಗೆ ಆಗ್ಬಿಟ್ಟಿದ್ದೆ. ಈ ಮನೆಗೆ ಹೆಣ್ಣು ದೇವರ ಹೆಣ್ಣು ದಿಕ್ಕಿಲ್ದಾರ ಮನೆ ಇದು ಗೊತ್ತನ. ಒಂಥರ ಆಗ್ಬಿಟ್ಟಿತ್ತು ನನಗರ. ಈಗ ನೀ ಬಂದಿದ್ದಕ್ಕೆ ನನ್ನ ಮನಸ್ಸು ಎಷ್ಟು ಹಗರಾತು ಗೊತ್ತನ. ಇದೆ ನಿಮ್ಮ ಮನೆ ಸ್ವಂತ ಅಲ್ಲ, ಬಾಡಿಗೆ. ಚಿನ್ನ ಚಿಂತೆ ಮಾಡಬೇಡ. ಒಂದೇ ವರ್ಷ ನಿನಗೆ ನಾನು ಮನೆ ಕಟ್ಟಲಿಲ್ಲ ನೋಡ್ತೀರ. ಏನು ತಲೆ ಕೆಡಿಸ್ಕೊಬೇಡ, ಒಂದು ಒಳ್ಳೆ ಮನೆ ಕಟ್ತೀನಿ. ಅದ್ರಾಗ ನೀನೇ ರಾಣಿ, ನಾನೇ ರಾಜ. ಹೆಂಗೆ ಹಾಲು ಜೇನು ಒಂದಾದ ಹಾಗೆ ನಾನು ನೀನು ಆ ಮನೆಯಾಗ. ಆದರೂ ನಿಮ್ಮ ಮನ್ಸಿಗೆ ನಾನು ಭಾಳ ನೋವು ಮಾಡಿದೆ ಅಲ್ಲ ರೀ. ಸಾರಿ. ಇರಲಿ ಬಿಡು ಚಿನ್ನ, ನಾನು ಸುಳ್ಳು ಹೇಳಿದೆ ಅಂತ ನಿಂಗೂ ಬೇಜಾರಿತ್ತು. ಹೋಗ್ಲಿ ತಗ, ಆಗಿದ್ದೆಲ್ಲ ಆಗೋತು. ಅದು ಒಂದು ಕಹಿ ಘಟನೆ ಅಂದ್ಕೊಂಡು ಮರ್ತು ಏನು ಇಬ್ಬರು ಆರಾಮಾಗಿರೋಣ, ಬಂಗಾರದಂಗಿರೋಣ ಆತಾ. ಸ್ವಲ್ಪ ಸಮಯದ ನಂತರ. ಅಲ್ಲ ಅಮಾಸಿ, ಬಾರಿ ಬಿಡಪ್ಪ, ಗಳಿಸಿದ್ದ ಒಳಗೆ ಮೆದ್ದ ಅಂತೇಳಿ ಕೆಲಸನ ಮುಗಿಸಿ ಅಂತೆ. ಅಡ್ಡಿ ಇಲ್ಲ ಬಿಡಪ್ಪ, ಹುಡುಗಿ ಚಂಗ ಅಂತ ನೆಗೆದ್ಕೊಂಡು ಇಲ್ಲೇ ಬಂದತ್ತಲ್ಲ. ಅಡ್ಡಿ ಇಲ್ಲ. ನಾನೆಲ್ಲ ಅಮಾಸಿ ಹಂಗಾರೆ ಒಂಟಿಗೆ ಹೋಗಿ ಹೆಂಗಿರ್ತಾನಂತ ಮಾಡಿದ್ದೆ. ಅಡ್ಡಿ ಇಲ್ಲ, ಮರಿ ಅಮಾಸಿ ಬರೋ ರೇಂಜಿಗೆ ಆಗೈತಿ. ಏನ ಕೈಲಾದ ಮಟ್ಟಿಗೆ ಪ್ರಯತ್ನ ಪಡ್ಬೇಕಲ್ಲ ಗಿರ್ಜಕ್ಕ, ಹೌದಿಲ್ರಿ ಗಿರ್ಜಕ್ಕರ? ಅಯ್ಯೇ ಮುದೇವಿ, ನಾಚ್ಕೊಂತಿಯಲ್ಲ ನೋಡು. ನಡಿಪ ಒಳಗೆ ಮನೆ ತುಂಬಿಸ್ಕೊಳ್ಳೋಣ, ನಡಿ. ಅವ್ವ ಕೇಳಾಕತ್ತಿದ್ಲ, ಮತ್ತು ಹೆಂಗಿದ್ರು ಮನೆ ಈಗ ಅಕ್ಕಿಗೂ ಅನುಗೂ ಡೆಲಿವರಿ ಆಗೈತಿ. ಮನೆ ಶಿಫ್ಟ್ ಮಾಡಿಬಿಟ್ರೆ ಆತಲ್ಲ ಹೊಸ ಮನೆಗೆ. ಸೀದಾ ಬೇಕಾರೆ ಅನು ಅಲ್ಲೇ ಹೊಸ ಮನೆಗೆ ಬರ್ವಳ್ಳಕ ಅಂತ ಅಂದರು. ಏನು ಮಾಡೋದೀಗ? ನೀವೇನಂದ್ರಿ? ಅಲ್ಲ ಅವ್ರೇನ ಅಂದ್ರೆ ಕರೆ, ನೀವೇನಂದ್ರಿ? ನಾನು ಅನ್ನಕ್ಕೆ ಏನೈತ್ಲೆ, ಈಗ ಮತ್ತೆ ಹೆಂಗಿದ್ರು ಅಲ್ಲೇ ಎಲ್ಲ ಹೋಗೋರು ನಾವು. ಒಂದು ಇವತ್ತಿಲ್ಲ ನಾಳೆ ಆದರೂ ಹೋಗೋರ. ಅದಕ್ಕೆ ಕೇಳಿದೆ ಹೆಂಗಂತಿ ಅಂತ. ಈಗ ನೀ ಬಂದಮೇಲೆ ಎಲ್ಲ ಧೂಳ ಸಾಮಾನ ಎಲ್ಲ ಹೇರೋದು, ಹುಡುಗಿಗೂ ಅಲರ್ಜಿ ಆಕತಿ. ಅದಕ್ಕೆ ನಾ ಏನಂತಾನೆ, ಈಗ ನೀ ಬರೋಕ್ಕಿಂತ ಮುಂಚೆ ಎಲ್ಲ ನಮ್ಮ ರೂಮ್ನನ್ವಿ ಏನಂದು ನಂಗೆ ಗೊತ್ತು, ಹಾಲ್ನಂದು ಎಲ್ಲ ತೊಗೊಂಡೋಗಿ ಶಿಫ್ಟ್ ಮಾಡಿಸಿ ಹೊಂದಿಸಿ ಇಟ್ಬಿಡೋಣ ಅಂತ. ಹೌದಿಲ್ಲ? ಆಯ್ತಪ್ಪ, ನಿಮ್ಗೆ ಹೆಂಗೆ ತಿಳಿದೈತೆ ಹಂಗೆ ಮಾಡ್ರಿ. ಹೇಳಿದ್ರೆ ಕೇಳಲ್ಲ. ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ. ಮತ್ತು ನಾ ಬೇಡ ಅಂದ್ರೆ ಏನು ಬಿಡ್ತೀರಾ ನೀವು? ಸರಿ ಆಯ್ತು ತೋರಿ. ನೀವು ಅಮ್ಮ ಒಬ್ಬಗೆ ಆಗಂಗಿಲ್ಲ, ಒಂದು ಆಳು ತೊಗೊಂಡು ಮಾಡ್ರಿ. ಹಂಗೆ ಮಾಡ್ತೀನಿ ತಗೋ. ಯಾಕಂದ್ರೆ ಗಂಟ ಬಿದ್ದಾಳ ನಮ್ಮವ್ವ, ಯಾವಾಗ ಕೇಳು ಹೋಗಿ ಗಡಗಡ ಶಿಫ್ಟ್ ಮಾಡಿ ಇಟ್ಬಿಟ್ರಾತು ಅಂತೇಳಿ ಗಂಟ ಬಿದ್ದಾಳ. ಆಯ್ತು, ಎಲ್ಲ ಶಿಫ್ಟ್ ಮಾಡಿಸಿ ಇಡ ಅಂತ ಹೇಳ್ರಿ. ಮತ್ತೆ ನಂಗೆ ಆಫೀಸ್ಗೆ ಹೋಲೆ ಟೈಮ್ ಆಕತಿ. ನನ್ನ ಮಗಳನ್ನ ಎತ್ಕೊಂಡ್ರೆ ನಂಗೆ ಏನು ಬೇಡ ಅನ್ಸ್ತತಿ. ಆಯ್ತು, ಬಂದಿನ ಮತ್ತೆ ಎತ್ಕೊಳ್ಳೋದು ಐತಿ. ಈಗ ಹೋಗಿ ಬರ್ರಿ, ಲೇಟ್ ಆತ. ಆಮೇಲೆ ಇವತ್ತು ಸಂಜೆಗೆ ಏನು ಇಲ್ಲೇ ಬರ್ತೀರಾ, ಏನು ಅಲ್ಲಿ ಹೋಗ್ತೀರಿ? ಇಲ್ಲ, ಇವತ್ತು ಸಂಜೆಗೆ ಏನು ಇಲ್ಲಿ ಬರಲ್ಲ, ಅಲ್ಲೇ ಹೋಗ್ತೀನಿ. ಮತ್ತು ಅವಾಗ ನಿನ್ನೆ ನಾ ಇಲ್ಲಿ ಬಂದೀನಿ. ತಂಗಿನೂ ಏನು ಊರಿಗೆ ಹೋದ್ಲೋ ಮನೆಗೆ ಹೋದ್ಲೋ ಏನು ಇಲ್ಲೇ ಅದಾಳ ಗೊತ್ತಿಲ್ಲ. ಮನ್ಯಾಗ ಆಕಿನೂ ಹೋಗ್ಬೇಕಿರ್ತಾಳೆ. ಆಮೇಲೆ ಹೇಳ್ಬೇಕಲ್ಲ ಈ ಸಾಮಾನು ಹಿಂಗೆ ತೆಗೆದು ಇದು ಮಾಡೋದು ಅಂತೇಳಿ. ಶನಿವಾರ ಈ ಥರ 2 ದಿನ ಸುಟಿ ಐತಿ. ಸುಟಿ ಅಂದ್ರೆ ಶನಿವಾರ ದಿನ ನಾನು ಸುಟಿ ಮಾಡ್ಬೇಕಂತ ಮಾಡೀನಿ. ಈ ಥರ ಅಂದ್ರೆ ಸುಟಿನ, ಅದಕ್ಕೆ 2 ದಿನ ಸಾಮಾನು ಶಿಫ್ಟ್ ಮಾಡಿಸ್ಬಿಡೋಣ ಅಂತ ಅದೀನಿ. ಮತ್ತು ನೀವು ಅಂದಿಲ್ಲ, ಈಗ ಹೋಗಿ ಹೇಳ್ತೇನೆ. ಮತ್ತು ಕಟ್ಟಿಡೋ ಮಾಡೋವಲ್ಲ ಸುಮಾರು ಇರ್ತಾವೆ ಕೆಲಸ. ಸರಿ, ಹಂಗೆ ಮಾಡ್ರಿ. ಹೌದು, ಹುಡುಗಿಗೆ ಮತ್ತೆ ಈಗ
ಬರ್ಬೇಕಲ್ಲ ನೀವು. ನಾಳೆ 13 ದಿನಕ್ಕೆ ಬರ್ಬೇಕೀಗ. ನಾಳೆನ ನಾಡ್ದಕ್ಕೆ. ಮತ್ತು ಒಂದು ಬೆಳ್ಳಿ ಉಂಗುರ, ಒಂದು ಬಂಗಾರದ ಉಂಗುರ, ಏನು ಪದ್ಧತಿ ಗೊತ್ತದವಂತ ಇಲ್ಲಂತ ಇವೆಲ್ಲ ಹೇಳ್ರಿ. ನನಗೊಂದು ಸೀರೆ, ಹುಡುಗಿಗೆ ಒಂದು ಜೋಡಿ ಅರಿವಿ. ಹೌದಾ? ಇದ್ರ ಬಗ್ಗೆ ಅವು ಏನು ಹೇಳಿಲ್ಲ ನನ್ನ ಮುಂದೆ. ನಾನು ಅದನ್ನ ನೋಡಾತೀನಿ. ಹೇಳ್ತಾರೆ ಇವತ್ತು ನಾಳೆ ಅಂತೇಳಿ ಏನು ಉಸಾಬ್ರನ್ನ ತೆಗಿವಲ್ರಿ. 12 ದಿನಕ್ಕೆ ಬರೋ ಪದ್ಧತಿ ಐತಿ. ಆದ್ರೆ ನೆನಪೈತೆ ಇಲ್ಲ ಕೇಳ್ರಿ ಅತ್ತಿಯಾರನ. ಇವೆಲ್ಲ ಗೊತ್ತಾಗಲ್ಲ. ಯಾವಾಗ ಮನೆ ಶಿಫ್ಟ್ ಮಾಡಲಿ, ಗಂಡು ಹೆಂಡತಿ ಮನೆಯಿಂದ ಏನು ಬರ್ಬೇಕು ಗಂಡನ ಮನೆಗೆ, ಇದೆಲ್ಲ ಗೊತ್ತಾಕೈತಿ. ಫಸ್ಟ್ ಇದನ್ನ ಕೇಳ್ರಿ. ಆಯ್ತು, ಕೇಳ್ತಂತು. ನನಗೆ ಏನು ಗೊತ್ತಾ ಮರೆ, ನೀವು ಹೇಳಿದ್ರೆ ನಂಗೆ ಗೊತ್ತಾಕತ್ತೆ ಅನ್ನ. ಸರಿ, ನಾ ಇವತ್ತು ಕೇಳ್ತಂತು.